ರಾಜ್ಯ ರಾಜಕಾರಣಕ್ಕೆ ಮಾಜಿ ಸಂಸದರು ಎಂಟ್ರಿ ಕೊಟ್ಟಿದ್ದಾರೆ. ಈಗ ಯಾರ್ಯಾರು ಎಂಟ್ರಿ ಕೊಡ್ತಿದ್ದಾರೆ, ಇದರಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಶಾಕ್ ಯಾವ ರೀತಿ ಆಗುತ್ತೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಅಂದ್ರೆ, ಪ್ರತಾಪ್ ಸಿಂಹ ಅವರು ಕೂಡ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಡುವಂತಹ ಎಲ್ಲಾ ಲಕ್ಷಣಗಳಿದಾವೆ. ಇದರ ಜೊತೆಗೆ ಇತ್ತೀಚಿನ ಮಾಧ್ಯಮದವರ ಜೊತೆ ಹೇಳಿಕೆಯನ್ನ ಕೊಡ್ತಾ ಇರುವಂತಹ ವಿಚಾರ ಗಮನಿಸೋದ್ರೆ, ಇಲ್ಲೂ ಕೂಡ ವಿಜೇಂದ್ರ ಅವರಿಗೆ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗಬಹುದು. ಇವ್ರ ಜೊತೆಗೆ ಇವ್ರ ಲಿಸ್ಟ್ ನಲ್ಲಿ ಸೇರ್ಕೊಂಡಿರುವಂತದ್ದು ಸುಮಲತಾ ಅವರು ಇದೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲುವನ್ನ ಪಡ್ಕೊಂಡಿದ್ರು. ಅದಾದ ನಂತರ ಬಿಜೆಪಿಗೆ ಸೇರ್ಕೊಂಡ್ರು. ಬಿಜೆಪಿ ನಂತರದಲ್ಲಿ ಈ ಬಾರಿ ಚುನಾವಣೆಗೆ ಬಿಜೆಪಿ ಸೇರ್ಕೊಂಡ ನಂತರದಲ್ಲಿ ಸ್ಥಾನವನ್ನ ತ್ಯಾಗ ಮಾಡಬೇಕಾಯಿತು. ಈಗ ಅವರು ಕೂಡ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿನ ಕೊಡ್ತಾ ಇದ್ದಾರೆ. ಅಲ್ಲಿ ಪ್ರತಾಪ್ ಸಿಂಹ ಕೂಡ ಆ ಸ್ಥಾನವನ್ನ ಯದುವೀರ್ ಒಡೆಯರ್ ಅವರಿಗೆ ಬಿಟ್ಟುಕೊಡ್ಬೇಕಾಗಿತ್ತು. ಹಾಗಾಗಿ ಅವ್ರಿಗೀಗ ರಾಜ್ಯದ ಕಡೆ ಎಲ್ಲೋ ಒಂದ್ ಕಡೆ ಮನಸ್ಸು ಹೆಚ್ಚಾಗಿರೋದ್ರಿಂದ ಇಲ್ಲೂ ಕೂಡ ಈಗ ಸಮಸ್ಯೆ ಇದೆ. ಸುಮಲತಾ ಅವರು ಕೂಡ ರಾಜ್ಯ ರಾಜಕಾರಣದ ಕಡೆ ಗಮನ ಕೊಡ್ತಾ ಇರೋದ್ರಿಂದ ಅಲ್ಲೂ ಕೂಡ ಆ ಸ್ಥಾನ ತ್ಯಾಗ ಮಾಡಿದ್ರಿಂದ ಅವರು ಕೂಡ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಇದರ ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವರು ಹಲವು ಬಾರಿ ಕೇಂದ್ರದ ಸಂಸದರಾಗಿ ಆಯ್ಕೆ ಆಗಿದ್ದಂಥವರು. ಆ ಕ್ಷೇತ್ರವನ್ನ ಬ್ರಿಜೇಶ್ ಚೌಟ ಅವ್ರಿಗೆ ಬಿಟ್ಕೊಡ್ಬೇಕಾಯ್ತು. ಅದಾದ ನಂತರದಲ್ಲಿ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿದ್ರು. ಆ ಸಂದರ್ಭದಲ್ಲಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ರು. ಯಾವಾಗ 2023 ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲ್ಕೊಂಡಿತ್ತೋ ಆಗ ಆ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾದಂತ ಸಂದರ್ಭ ಒದಗಿ ಬಂದಾಗ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಸೈಡ್ ಲೈನ್ ಮಾಡಿತು ಬಿಜೆಪಿ ಒಂದು ಕಡೆ. ಹಾಗಾಗಿ ಅವರು ಕೂಡ ಈಗ ರಾಜ್ಯದ ರಾಜಕಾರಣದ ಕಡೆ ಗಮನವನ್ನ ವಹಿಸ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಕಾಗೇರಿ ಹೆಗ್ಡೆ ಅವರಿಗೆ ಸಿಕ್ಕಂತ ಜಾಗ ಅನಂತಕುಮಾರ್ ಹೆಗ್ಡೆ ಅವರು ಪ್ರತಿನಿಧಿಸ್ತಾ ಇದ್ದಂತ ಕ್ಷೇತ್ರ. ಹಾಗಾಗಿ ಇಲ್ಲೂ ಕೂಡ ರಾಜ್ಯ ರಾಜಕಾರಣದ ಕಡೆಗೆ ಹೆಚ್ಚಿನ ಗಮನ ವಹಿಸಿರೋದ್ರಿಂದ, ಯಾಕಂದ್ರೆ ಈ ಎಲ್ಲಾ ನಾಯಕರು ಕೂಡ ಯಡಿಯೂರಪ್ಪನವ್ರ ಜೊತೆ ಒಡನಾಟವನ್ನ ಹೊಂದಿದಂತವ್ರು, ಯಡಿಯೂರಪ್ಪನವ್ರ ಜೊತೆ ಹೋರಾಟ ಮಾಡಿದಂಥವ್ರು, ಯಡಿಯೂರಪ್ಪನವ್ರಿಗೆ ಸಪೋರ್ಟ್ ಮಾಡಿದಂಥವ್ರು. ತದನಂತರದೆಲ್ಲ ಒಂದು ಕಡೆ ಯಡಿಯೂರಪ್ಪನವರ ಜೊತೆ ನಿಕಟಪೂರ್ವ ಸಂಬಂಧದಿಂದ ಅಂತರವನ್ನ ಕಾಯ್ದುಕೊಳ್ತಾ ಹೋದಂತೆ ಎಲ್ಲ ಒಂದ್ ಕಡೆ ಅಸಮಾಧಾನ ಕೂಡ ಜೋರಾಯ್ತು, ಎಲ್ಲ ಒಂದ್ ಕಡೆ ಬೇಜಾರು ಕೂಡ ಆಗಿತ್ತು. ಇಷ್ಟೆಲ್ಲಾ ಬೆಂಬಲ ಕೊಟ್ಟು ಇಷ್ಟೆಲ್ಲಾ ಸಪೋರ್ಟ್ ಮಾಡಿದ್ರು ಕೂಡ ವಿಜೇಂದ್ರ ಅವ್ರನ್ನ ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಹುದ್ದೆನ ಕೊಡಿಸ್ಬೇಕು, ಲೆಕ್ಕಾಚಾರ ಇಟ್ಕೊಂಡಿದ್ದೀವಿ. ಕೇಂದ್ರದ ನಾಯಕರ ಜೊತೆ ನಿರಂತರ ಮಾತುಕತೆ, ಕೇಂದ್ರದ ನಾಯಕರ ಜೊತೆ ಹೆಚ್ಚಿನ ಒಡನಾಟ ಹೊಂದಿರುವಂತ ಯಡಿಯೂರಪ್ಪನವರ ಲೆಕ್ಕಾಚಾರ ಇದೆಯಲ್ಲ, ರಾಜ್ಯ ರಾಜಕಾರಣದಲ್ಲಿ ಉನ್ನತ ಸ್ಥಾನಕ್ಕೆ ಇರಿಸಬೇಕು ಮಗ ವಿಜೇಂದ್ರನನ್ನ ಅನ್ನುವಂಥದ್ದು ಈ ಕನಸಿದೆ. ಈಗ ಇವರೆಲ್ಲರೂ ಕೂಡ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ವಿಜೇಂದ್ರ ಅವರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ವಿಜೇಂದ್ರ ಅವರು ಎಲ್ಲರನ್ನೂ ಕೂಡ ಹೆಂಗ್ ಒಗ್ಗೂಡಿಸ್ತಾರೆ, ವಿಜೇಂದ್ರ ಅವರು ಇವರೆಲ್ಲರ